ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ನಮ್ಮ ಸರಕು ಬಿಸ್ನೆಸ್ ಆ್ಯಪ್ನಲ್ಲಿ ಐಟಮ್ಗಳನ್ನು ಹೇಗೆ ಅರೇಂಜ್ ಮಾಡೋದು, ಕ್ಯಾಟಗರಿಗಳನ್ನು ಹೇಗೆ ಅರೇಂಜ್ ಮಾಡೋದು, ಆ ರೇಟ್ ಕಾರ್ಡನ್ನು ಹೇಗೆ ಅರೇಂಜ್ ಮಾಡೋದು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಾಗಿ ನಾವು ಮೊದಲು ಏನು ಮಾಡಬೇಕು ಅಂದರೆ ಮೆನುನಲ್ಲಿ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಎಂಬ ಆಯ್ಕೆಯನ್ನು ಬಳಸಬೇಕು. ಇದರಲ್ಲಿ ಅರೇಂಜ್ ಕ್ಯಾಟಗರೀಸ್ ಎಂದು ಒಂದು ಆಯ್ಕೆ ಇರುತ್ತದೆ. ಈ ಅರೇಂಜ್ ಕ್ಯಾಟಗರೀಸ್ ಅನ್ನು ತೆಗೆದುಕೊಂಡ್ರೆ ನಿಮಗೆ ಎಲ್ಲ ಕ್ಯಾಟಗರಿಗಳ ಪಟ್ಟಿ ಡಿಸ್ಪ್ಲೇ ಆಗುತ್ತದೆ. ನೀವು ಯಾವ ಕ್ಯಾಟಗರಿಯನ್ನು ಯಾವ ಸ್ಥಾನದಲ್ಲಿ ಬೇಕೋ, ಯಾವ ಕ್ರಮದಲ್ಲಿ ಬೇಕು ಅಂತ ನೀವು ಆ ಕ್ಯಾಟಗರಿನ ಲಾಂಗ್ ಪ್ರೆಸ್ ಮಾಡಿ ಹೀಗೆ ಮೂವ್ ಮಾಡಬಹುದು. ಸರಿ ಅಲ್ವಾ? ಈಗ ಈ ರೀತಿಯಾಗಿ ಆರ್ಡರ್ ಮಾಡಿ ನಾವು ಸೇವ್ ಮಾಡಿದ್ದೇವೆ. ಅಂದರೆ ನಾವು ಮತ್ತೆ ಬಿಲ್ಲಿಂಗ್ ಸ್ಕ್ರೀನಿಗೆ ಹೋಗುವಾಗ ಆ ಆರ್ಡರ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಸರಿ ಅಲ್ವಾ? ಇದು ಉದಾಹರಣೆಗೆ ನೀವು ಮಲ್ಟಿಪಲ್ ಕ್ಯಾಶ್ ಕೌಂಟರ್ ಅಥವಾ ಮಲ್ಟಿಪಲ್ ಪರ್ಸನ್ಸ್ ಇಟ್ಕೊಂಡಿದ್ದೀರಾ. ಪ್ರತ್ಯೇಕವಾಗಿ ಬಿಲ್ ಹಾಕಬೇಕಾದಾಗ ಅವರು ಆಪ್ ಓಪನ್ ಮಾಡಿದ ತಕ್ಷಣ ಅವರಿಗೆ ಅಲೋಕೇಟ್ ಮಾಡಿದ ಕ್ಯಾಟಗರಿ ಮಾತ್ರವೇ ಮೊದಲು ಡಿಸ್ಪ್ಲೇ ಆಗಬೇಕು. ಅಂದ್ರೆ ಈ ಆಪ್ಷನ್ ಅನ್ನ ಬಳಸ್ಕೊಳ್ಬಹುದು. ಇದು ಕ್ಯಾಟಗರಿ ಅರೇಂಜ್ ಮಾಡೋದಕ್ಕೆ ಒಂದು ಡೆಮೋ. ಇನ್ನು ಮುಂದೆ ನೋಡಿದ್ರೆ ಐಟಮ್ಗಳನ್ನ ಅರೇಂಜ್ ಮಾಡೋದು, ಅದೇ ರೀತಿ ಇನ್ವೆಂಟರಿ ಮ್ಯಾನೇಜ್ಮೆಂಟ್ಗೆ ಹೋಗಿ ಅರೇಂಜ್ ಐಟಮ್ಸ್ ಅನ್ನ ಆಯ್ಕೆ ಮಾಡಬೇಕು. ಹೀಗಾಗಿ ನೀವು ಅರೇಂಜ್ ಐಟಮ್ಸ್ ಆಯ್ಕೆ ಮಾಡಿದ್ರೆ ಎಲ್ಲ ಕ್ಯಾಟಗರಿಗಳು ನಿಮಗೆ ಡಿಸ್ಪ್ಲೇ ಆಗ್ತವೆ. ಯಾವ್ಯಾವ ಕ್ಯಾಟಗರಿಯಲ್ಲಿ ಯಾವ್ಯಾವ ಐಟಮ್ ಟಾಪ್ ನಲ್ಲಿ ಇರಬೇಕು ಅಂತ ನೀವು ಆಯ್ಕೆ ಮಾಡಿದ್ರೆ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ಉದಾಹರಣೆಗೆ ಈಗ ಇದು ಮೇಲಕ್ಕೆ ಹೋಗ್ಬೇಕು, ಕಿಡ್ಸ್ ಎಂಬುದು ಎರಡನೇಲಿ ಇರಬೇಕು ಅಂತಿದ್ರೆ ನಾವು ಇದನ್ನ ಅಡ್ಜಸ್ಟ್ ಮಾಡಿದ್ಮೇಲೆ ನೀವು ಬೇರೆ ಕ್ಯಾಟಗರಿಗೆ ಹೋಗಿ ಮತ್ತೆ ಈ ಕ್ಯಾಟಗರಿಗೆ ಬಂದ್ರೆ ನಾವು ಅರೇಂಜ್ ಮಾಡಿದ ಐಟಮ್ಸ್ ನಲ್ಲಿ ಈ ಸೈಡ್ ನಲ್ಲಿ ಆ ನಂಬರ್ ಅಲೋಕೇಟ್ ಆಗಿರುತ್ತೆ, ಮೊದಲ್ದು, ಎರಡ್ದು, ಮೂರ್ದು ಅಂತ. ಈಗ ಆಲ್ ಕ್ಯಾಟಗರಿಯಲ್ಲೂ ನೋಡಿದ್ರೆ ಈ ಇನ್ನರ್ ವೇರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಆದ್ರೆ ಆಲ್ ಕ್ಯಾಟಗರಿಯಲ್ಲಿ ನನಗೆ ಈ ಜೀನ್ಸ್ ಮೊದಲನೆಯಲ್ಲಿ ಇರಬೇಕು, ಸರಿನಾ? ಹೀಗಾಗಿ ಈಗ ಈ ಇನ್ನರ್ ವೇರ್ ನಲ್ಲಿ ನೋಡಿದ್ರೆ ಇದ್ರಲ್ಲಿ ಬಂದಾಗ ಈ ವೆಸ್ಟ್ ನನಗೆ ಟಾಪ್ ನಲ್ಲಿ ಇರಬೇಕು. ಅಂದ್ರೆ ಅದನ್ನ ನಾವು ಆಯ್ಕೆ ಮಾಡ್ಕೋಬಹುದು. ಅದು ಆಳನಲ್ಲಿ ಇದನ್ನ ಟಾಪ್ ನಲ್ಲಿ ಇಡಬಹುದು, ಆದ್ರೆ ಇನ್ನೊಂದು ಸೆಕ್ಷನ್ ನಲ್ಲಿ ಅದು ಬಾಟಮ್ ನಲ್ಲಿ ಇರುತ್ತದೆ. ಆ ರೀತಿಯಾಗಿ ನಮಗ್ ಬೇಕಾದಂತೆ ಈ ಐಟಮ್ಗಳನ್ನ ನಾವು ಅರೇಂಜ್ ಮಾಡ್ಕೊಳ್ಬಹುದು. ಓಕೆನಾ? ನೀವು ಹೇಗೆ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ್ರು ಇದು ನಿಮಗೆ ಕೆಲಸ ಮಾಡ್ತದೆ. ಇದು ಈಗ ನಮ್ಮ ಐಟಮ್ ಲಿಸ್ಟ್ ಸ್ಕ್ರೀನ್ಗೆ ಹೋದ್ರೆ ನಾವು ಯಾವ ಆರ್ಡರ್ ಅಲ್ಲಿ ಕೊಟ್ಟಿದ್ದೇವೋ ಅದೇ ಆರ್ಡರ್ ನಲ್ಲಿ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಅದನ್ನ ಹೇಗೆ ಆಕ್ಟಿವೇಟ್ ಮಾಡಬೇಕು ಅಂದ್ರೆ ಮೊದಲು ಈ ಸಾರ್ಟ್ ಆಪ್ಷನ್ ಅನ್ನು ಆಯ್ಕೆ ಮಾಡಬೇಕು. ಇದರಲ್ಲಿ ಅರೇಂಜ್ ಐಟಮ್ ಸೆಂಟರ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಆ ಆರ್ಡರ್ಗೆ ತಕ್ಕಂತೆ ಬದಲಾಗ್ತದೆ. ಸರಿ, ಈಗ ಈ ವ್ಯಕ್ತಿ ಕ್ಯಾಟಗರಿಯಲ್ಲಿ ನಾವು ವೆಸ್ಟ್ ಅನ್ನು ಟಾಪ್ ನಲ್ಲಿ ಇಟ್ಟಿದ್ದೇವೆ, ಅದಕ್ಕಾಗಿ ಇದು ಮೇಲಕ್ಕೆ ಬಂದಿದೆ. ಮುಂದಿನದು ಜೈನ್ಸ್ ಬಂದಿದೆ, ಹಾಗಾಗಿ ನಾವು ಯಾವ ಆರ್ಡರ್ ನಲ್ಲಿ ಕೊಟ್ಟಿದ್ದೇವೋ ಅದೇ ರೀತಿಯಲ್ಲಿ ಬಂದಿದೆ. ಮುಂದಿನದು ಇನ್ನರ್ ವೇರ್ಸ್ ನೋಡಿದ್ರೆ ವುಮೆನ್ಸ್, ಕಿಡ್ಸ್ ಮತ್ತು ನಂತರ ವೆಸ್ಟ್, ಈ ರೀತಿಯಾಗಿ ನಿಮಗೆ ಈ ಆರ್ಡರ್ ನಲ್ಲಿ ಬರ್ತದೆ. ಸರಿ, ಈಗ ನಾವು ಕ್ಯಾಟಗರಿ ನೋಡಿದ್ದೇವೆ, ಐಟಮ್ಸ್ ನೋಡಿದ್ದೇವೆ. ಈಗ ಈ ಐಟಮು ಅದರಲ್ಲಿ ಶರ್ಟ್ ಒಳಗಿರುವ ಈ ಆಟೋ ಮಿನಿಸ್ಟರು, ವೈಟ್ ಕ್ಲಾರ್ಕು, ವೆನ್ ಹೌಸನು, ಅಲೆನ್ ಸಾಲಿ, ಹೀಗೆ ಈ ಬ್ರ್ಯಾಂಡ್ಗಳಲ್ಲಿ ಬಂದಿದೆ. ನನಗೆ ಯಾವ ಬ್ರ್ಯಾಂಡ್ ಬೇಕೋ ನಾನು ಬೇಕಾದ ಆರ್ಡರ್ ನಲ್ಲಿ ಅಡ್ಜಸ್ಟ್ ಮಾಡಬೇಕಾದ್ರೆ ಈ ಐಟಮ್ ಅನ್ನು ನೀವು ಪಶುತವಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ರೇಟ್ ಕಾರ್ಡ್. ಸರಿ, ಈ ಐಟಮ್ ಎಡಿಟ್ ಮಾಡಲು ನೀವು ಐಟಮ್ ಲಿಸ್ಟ್ ಸ್ಕ್ರೀನ್ ಇಂದ ಎಡಿಟ್ ಮಾಡಬಹುದು, ಅಥವಾ ಇನ್ವೆಂಟರಿ ಮ್ಯಾನೇಜ್ಮೆಂಟ್ಗೆ ಹೋಗಿ ಇದರಲ್ಲಿ ಅಪ್ಡೇಟ್ ಕ್ಲಿಕ್ ಮಾಡಿ ಕೂಡ ನೀವು ಎಡಿಟ್ ಮಾಡಬಹುದು. ಹಾಗಾದ್ರೆ ಈಗ ನೀವು ಈ ರೇಟ್ ಕಾರ್ಡ್ ಸ್ಟೇಷನ್ ಓಪನ್ ಮಾಡಿದಿರಿ. ಇದರಲ್ಲಿ ನನಗೆ ಈಗ ಈ ಆರ್ಡರ್ ಇದೆ ಅಲ್ವಾ, ನಾನು ಇದನ್ನ ಜಸ್ಟ್ ಲಾಂಗ್ ಪ್ರೆಸ್ ಮಾಡಿ ಯಾವ ಆರ್ಡರ್ ಬೇಕಾದ್ರೂ ನಾನು ಅದನ್ನ ಆರ್ಡರ್ ಮಾಡಿ ಅರೇಂಜ್ ಮಾಡ್ಕೊಂಡಿರ್ಬೋದು. ಇದೀಗ ನಾನು ಸೇವ್ ಮಾಡಿದ್ದೇನೆ, ಅಂದ್ರೆ ನಾನು ಬಿಲ್ ಹಾಕುವ ಸ್ಕ್ರೀನ್ ಅಲ್ಲಿ ನನಗೆ ಆಟೋಮೆಟಿಕ್ ಆಗಿ ಈ ಆರ್ಡರ್ಗೆ ಬದಲಾಗ್ಬಿಟ್ಟಿದೆ ನೋಡಿ. ಇದು ಯಾವ ಐಟಮ್ಗೆ ಬೇಕಾದ್ರೂ ಅದು ವರ್ಕ್ ಆಗ್ತದೆ. ಈಗ ಈ ಕಲರ್ ಶರ್ಟ್ ಇದೆ, ಈ ಕಲರ್ ಶರ್ಟ್ ನಲ್ಲಿ ನಮ್ಮ ಅಂಗಡಿಯಲ್ಲಿ ಹೆಚ್ಚು ಬ್ಲೂ ಕಲರ್ ಮೀಡಿಯಂ ಮಾತ್ರ ಹೋಗ್ತಿದೆ, ಕಲರ್ ಲಾರ್ಜ್ ತುಂಬಾ ಕಡಿಮೆ ಹೋಗ್ತಿದೆ. ಅಂದ್ರೆ ಈ ಆರ್ಡರ್ ನಲ್ಲಿ ನಾನು ಅರೇಂಜ್ ಮಾಡಿ ಸೇವ್ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ಮತ್ತೆ ನಾನು ಈ ಸ್ಕ್ರೀನ್ಗೆ ಬಂದಾಗ ನಾನು ಯಾವ ಆರ್ಡರ್ ಅಲ್ಲಿ ಕೊಟ್ಟಿರ್ಬೇಕು ಅದೇ ಆರ್ಡರ್ ಅಲ್ಲಿ ನನಗೆ ಬಂದು ಈ ರೆಡ್ ಕಾರ್ಡ್ ಕಾಣಿಸುತ್ತೆ. ಇದು ನೋಡಿದ್ರೆ ಈ ಐಟಮ್ಗಳನ್ನ ಅರೇಂಜ್ ಮಾಡುವುದು ಅಂದ್ರೆ ಇನ್ವೆಂಟರಿ ಮ್ಯಾನೇಜ್ಮೆಂಟಿಗೆ ಹೋಗಿ ಐಟಮ್ಗಳನ್ನ ಅರೇಂಜ್ ಮಾಡುವುದು ಆಗಿದೆ. ಆ ಐಟಮ್ಗಳೊಳಗೆ ಇರೋ ರೆಡ್ ಕಾರ್ಡ್ ಅರೇಂಜ್ ಮಾಡೋದನ್ನು ನೀವು ಒಂದು ಡಿವೈಸ್ ನಲ್ಲಿ ಮಾಡಿ ಸಿಂಕ್ ಕೊಟ್ರೆ ಇನ್ನೊಂದು ಡಿವೈಸ್ ನಲ್ಲಿ ಸ್ವಯಂಚಾಲಿತವಾಗಿ ಪ್ರತಿಬಿಂಬಿಸುತ್ತೆ. ಆದ್ರೆ ಈ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ನಲ್ಲಿರೋ ಕ್ಯಾಟಗರೀಸ್ ಅಡ್ಜಸ್ಟ್ಮೆಂಟ್ ಮಾತ್ರ ನೀವು 11 ಡಿವೈಸ್ಗಳಲ್ಲಿಯೂ ಪ್ರತ್ಯೇಕವಾಗಿ ಮಾಡಬೇಕಾಗುತ್ತೆ. ಏಕೆಂದ್ರೆ ಬಹುಪಾಲು ಜನರು ಬಂದು ಪ್ರತ್ಯೇಕ ಕ್ಯಾಟಗರಿಗಳನ್ನ ನೀವು ಅಲೋಕೇಟ್ ಮಾಡಿದ್ರೆ, ನೀವು ಈ ಸೆಟ್ಟಿಂಗ್ ಇಲ್ಲಿ ಮಾಡಿದ್ರೆ ಅದು ಎಲ್ಲರಿಗೂ ಒಂದೇ ರೀತಿಯಾಗಿ ಡಿಸ್ಪ್ಲೇ ಆಗುತ್ತದೆ. ಅದಕ್ಕಾಗಿ ನಾವು ಈ ಆಯ್ಕೆಯನ್ನು ಇನ್ನು ಕ್ಲೌಡ್ಗೆ ತೆಗೆದುಕೊಂಡು ಹೋಗಿಲ್ಲ. ಉದಾಹರಣೆಗೆ ನಿಮ್ಮ ಬಿಸ್ನೆಸ್ಗೆ ಕ್ಲೌಡ್ಗೆ ಹೋಗ್ಬೇಕೆಂದು ಆಸೆ ಪಟ್ಟಿದ್ರೆ ನಮಗೆ ರಿಕ್ವೆಸ್ಟ್ ಮಾಡಿ ಅಥವಾ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ.
ನಾವು ಅದಕ್ಕೆ ಪ್ರತಿಕ್ರಿಯೆ ನೋಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾ ಬೇಡವಾ ಎಂದು ನಿರ್ಧರಿಸಿಕೊಳ್ತೇವೆ. ಈ ವಿಡಿಯೋದಲ್ಲಿ ಮತ್ತೆ ಹೇಳ್ತೀನಿ, ನೀವು ಯಾವ ಚೇಂಜ್ ಮಾಡಿದ್ರು ಈ ಐಟಮ್ ಲಿಸ್ಟ್ ಸ್ಕ್ರೀನ್ ಅಲ್ಲಿ, ಅಂದ್ರೆ ಈ ಸ್ಟಾಕ್ಸ್ ಲಿಸ್ಟ್ ಸ್ಕ್ರೀನ್ ಅಲ್ಲಿ ಈ ಸಾರ್ಟ್ ಆಪ್ಷನ್ ಆಯ್ಕೆ ಮಾಡಿ ಅರೇಂಜ್ ಐಟಮ್ಸ್ ಅನ್ನು ಮರೀದೆ ಕೊಡಬೇಕು. ಇದನ್ನು ಕೊಟ್ರೆ ಮಾತ್ರ ನಿಮ್ಗೆ ವರ್ಕ್ ಆಗ್ತದೆ. ಇದನ್ನು ಕೊಡದೇ ಇದ್ರೆ ನೀವಲ್ಲಿ ಯಾವ ಆರ್ಡರ್ ನಲ್ಲಿ ಇಟ್ಟಿದ್ರು ಅದು ಇಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ.